ಪರ್ಸ್ನಾಲಿಟಿ ಕ್ವೀನ್ ಜೊತೆಗೆ ಖದರ್ ಕಾವ್ಯ ಅವರು ಈಗ ನಮ್ಮ ಜೊತೆ ಇದ್ದಾರೆ. ಸೊ ಅವರ ಬಿಗ್ ಬಾಸ್ ಜರ್ನಿ ಹೇಗಿತ್ತು, ಜೊತೆಗೆ ಟಾಪ್ 4, ಸೊ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯಿತಾ, ಏನು ಯಾವ ಥರ ಖುಷಿ ವ್ಯಕ್ತಪಡಿಸ್ತಾರೆ ಅನ್ನೋದನ್ನು ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ. ಅಫ್ಕೋರ್ಸ್ ಕಂಗ್ರ್ಯಾಚುಲೇಷನ್ಸ್ ಕಾವ್ಯ ಅವರೇ. ಥ್ಯಾಂಕ್ ಯು ಸೋ ಮಚ್. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಸೊ ಟಾಪ್ 4 ಎಷ್ಟು ಖುಷಿ ಆಗ್ತಾ ಇದೆ, ಜೊತೆಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ಕಾವ್ಯ ಅವ್ರಿಗೆ ಅಂತ? ಖಂಡಿತ ಖುಷಿ ಇದೆ, ಯಾಕಂದರೆ ಜನರು ಕೊಟ್ಟಿರೋ ಸ್ಥಾನ ಅದು. 24 ಜನರಲ್ಲಿ ನನಗೆ 4ನೇ ಸ್ಥಾನ ಕೊಟ್ಟಿದ್ದಾರೆ ಅಂದರೆ ತುಂಬ 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 ಖುಷಿಯಿಂದ ಒಪ್ಕೋತೀನಿ ಅದನ್ನು. ಓಕೆ, ಜರ್ನಿ ಹೇಗಿತ್ತು ಬಿಗ್ ಬಾಸ್ ಮನೆ ಜರ್ನಿ? ತುಂಬ ಕಷ್ಟ ಇತ್ತು, ಅಷ್ಟೇ ಇಷ್ಟಪಟ್ಟಿದ್ದೀನಿ. ಖುಷಿಯಿಂದ, ದುಃಖದಿಂದ, ಕೋಪದಿಂದ ಆಟ ಆಡ್ಕೊಂಡು ಬಂದಿದ್ದೆ. ಸೊ ಖುಷಿ ಇದೆ. ಓಕೆ, ಇನ್ನು ಗಿಲ್ಲಿ ಈಗ ಎಲ್ಲೆಲ್ಲೂ ಗಿಲ್ಲಿ ಮಯ ಆಗೋಗ್ಬಿಟ್ಟಿದೆ. ಗಿಲ್ಲಿ ಕ್ರೇಜ್ ನೋಡಿ ಕಾವ್ಯ ಅವ್ರಿಗೆ ಎಷ್ಟು ಖುಷಿ ಆಯಿತು. ಆ್ಯಕ್ಚುಲಿ ನಾನು ನೋಡ್ತಾ ಇದ್ದೆ, ಗಿಲ್ಲಿ ಕೈ ಎತ್ತಿದಾಗ ಸುದೀಪ್ ಸರು ನೀವು ತುಂಬಾ ಖುಷಿಯಾಗಿ ಚಪ್ಪಾಳೆ ಹೊಡಿತಾ ಇದ್ರಿ. ಸೊ ಎಷ್ಟು ಖುಷಿ ಇದೆ ಅದ್ರ ಬಗ್ಗೆ ಅಂತ? ತುಂಬ ಅಂದರೆ ತುಂಬ ಖುಷಿ ಇದೆ. ಅಂದರೆ ಹಿ ಡಿಸರ್ವ್ಸ್ ಇಟ್, ಅದು ಅವನಿಗೆ ಅದು ಬೇಕಿತ್ತು. ಯಾವ ಮಟ್ಟಿಗೆ ಕ್ರೇಜ್ ಇದೆ, ಎಷ್ಟು ಜನರು ಪ್ರೀತಿ ಗಳಿಸಿದ್ದಾನೆ ಅಂತಂದರೆ, ಒಂದು ಫ್ರೆಂಡಾಗಿ ನನಗೆ ತುಂಬ ಅಂದರೆ ತುಂಬ ಹೆಮ್ಮೆ ಇದೆ ಅವನ ಬಗ್ಗೆ. ತುಂಬ ಖುಷಿ ಇದೆ. ಮಾತಾಡಿದ್ರಾ? ಇಲ್ಲ, ಮಾತಾಡೋಕ್ಕಾಗಿಲ್ಲ, ಮಾತಾಡಬೇಕು. ನಿನ್ನೆ ಇಡೀ ದಿನ ಮೆರವಣಿಗೆ ಆಯಿತು ಅಂತ ಅನಿಸುತ್ತೆ ಮೇ ಬಿ. ಸೊ ಆ ಜನಸಾಗರ ನಾನು ನೋಡಿದ್ದೀನಿ ಇಲ್ಲಿವರೆಗೂ. ಇಷ್ಟೇ ಕ್ರೇಜ್ ಸಿಗ್ತಾ ಇತ್ತು, ಆದರೆ ಪ್ರಥಮ್ಗೆ ಸಿಕ್ಕಿತ್ತು ಆಗ ಸೋಷಿಯಲ್ ಮೀಡಿಯಾಗಳು ಇರಲಿಲ್ಲ ಅಂತ ಅನಿಸುತ್ತೆ ಮೇ ಬಿ. ಸೊ ಗಿಲ್ಲಿ ಅವ್ರಿಗೆ ಸಿಕ್ಕಿರೋ ಕ್ರೇಜ್ ನೋಡಿದ್ರೆ ಒಂದು ಸ್ವಲ್ಪ ಜಾಸ್ತಿನೇ ಇತ್ತು. ಸೊ ಈ ಸೋಷಿಯಲ್ ಮೀಡಿಯಾದಲ್ಲೂ ಅಷ್ಟೇ ಕ್ರೇಜ್ ಇತ್ತು. ಸೊ ಅದನ್ನು ನೋಡಿದಾಗ ಏನು ಅನ್ನಿಸ್ತು ಅಂದರೆ, ಒಬ್ಬ ಬಿಗ್ ಬಾಸ್ ಸ್ಪರ್ಧಿ ಕೂಡ ಇಷ್ಟೊಂದು ಜನಮನ್ನಣೆಯನ್ನು ಗಳಿಸ್ಬೋದು ಅನ್ನೋದನ್ನು ಗಿಲ್ಲಿ ಅವರು ಪ್ರೂವ್ ಮಾಡಿದ್ರು. ಹೌದು, ಅವ್ನು ಕಂಪ್ಲೀಟ್ ಇದನ್ನೇ ಚೇಂಜ್ ಮಾಡ್ದ, ಅವನೇ ಒಂದು ಇದನ್ನು ಸೆಟ್ ಮಾಡ್ದ ಅಂತ ಅನಿಸುತ್ತೆ. ಹಿಂಗೂ ಆಟ ಆಡಬಹುದು ಅನ್ನೋದನ್ನು ಸೆಟ್ ಮಾಡಿದ್ದಾನೆ. ಬಿಗ್ ಬಾಸ್ ಶೋಗೆ ಏನು ಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದ. ಒಂದು ಎಂಟರ್ಟೈನ್ಮೆಂಟ್ ಆಗಿರಲಿ, ಎಲ್ಲಿ ಮಾತಾಡಬೇಕು, ಹೇಗೆ ಮಾತಾಡಬೇಕು, ಯಾರ ಹತ್ರ ಮಾತಾಡಬೇಕು ಅನ್ನೋದು ತುಂಬ ಕ್ಲಿಯರಾಗಿ ಅರ್ಥ ಮಾಡಿಕೊಂಡು ಆಟನ ತುಂಬ ಚೆನ್ನಾಗಿ ಆಡ್ದ. ಅಷ್ಟೆಲ್ಲ ಮಾಡಿದ್ದಾನೆ ಅಂತಂದಮೇಲೆ 112 ದಿನ ಅವನು ಎಲ್ಲೂ ಒಂದು ಪಾಯಿಂಟಲ್ಲೂ ಕುಗ್ಲಿಲ್ಲ, ಒಂದು ಇದರಲ್ಲೂ ಅಂದರೆ ತೋರಿಸ್ಕೊಳ್ಳೇ ಇಲ್ಲ ಅವನಿಗೆ. ಅಷ್ಟು ದಿನದಲ್ಲಿ ಒಂದ್ಸಲನೂ ಅವನಿಗೆ ಬೇಜಾರಾಗಲಿಲ್ವಾ? ಆಗಿರುತ್ತೆ, ಬಟ್ ಎಲ್ಲೂ ಒಂದು ತೋರಿಸ್ಕೊಳ್ಳಿಲ್ಲ. ತುಂಬ ಚೆನ್ನಾಗಿ ಆಟ ಆಡ್ದ. ಐ ಥಿಂಕ್ ಹಿ ಡಿಸರ್ವ್ಸ್ ಇಟ್. ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ. ಪರ್ಸ್ನಾಲಿಟಿ ಕ್ವೀನ್ ಜೊತೆಗೆ ಖದರ್ ಕಾವ್ಯ ಅವರು ಈಗ ನಮ್ಮ ಜೊತೆ ಇದ್ದಾರೆ. ಸೊ ಅವರ ಬಿಗ್ ಬಾಸ್ ಜರ್ನಿ ಹೇಗಿತ್ತು, ಜೊತೆಗೆ ಟಾಪ್ 4, ಸೊ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯಿತಾ, ಏನು ಯಾವ ಥರ ಖುಷಿ ವ್ಯಕ್ತಪಡಿಸ್ತಾರೆ ಅನ್ನೋದನ್ನು ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ. ಅಫ್ಕೋರ್ಸ್ ಕಂಗ್ರ್ಯಾಚುಲೇಷನ್ಸ್ ಕಾವ್ಯ ಅವರೇ. ಥ್ಯಾಂಕ್ ಯು ಸೋ ಮಚ್. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಸೊ ಟಾಪ್ 4 ಎಷ್ಟು ಖುಷಿ ಆಗ್ತಾ ಇದೆ, ಜೊತೆಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ಕಾವ್ಯ ಅವ್ರಿಗೆ ಅಂತ? ಖಂಡಿತ ಖುಷಿ ಇದೆ, ಯಾಕಂದರೆ ಜನರು ಕೊಟ್ಟಿರೋ ಸ್ಥಾನ ಅದು. 24 ಜನರಲ್ಲಿ ನನಗೆ 4ನೇ ಸ್ಥಾನ ಕೊಟ್ಟಿದ್ದಾರೆ ಅಂದರೆ ತುಂಬ 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 ಖುಷಿಯಿಂದ ಒಪ್ಕೋತೀನಿ ಅದನ್ನು.